ನನ್ನ ಹುಟ್ಟುಹಬ್ಬಕ್ಕೆ ಬಂದು ನನ್ನನ್ನು ಹಾರೈಸಿ ಆಶೀರ್ವದಿಸಿದಂಥ ನನ್ನೆಲ್ಲ ಬಂಧು ಮಿತ್ರರಿಗೆ, ನಮ್ಮೆಲ್ಲ ಶಿಕ್ಷಕೇತರ ಬಂಧುಗಳಿಗೆ, ರಾಜ್ಯ ಒಕ್ಕಲಿಗ ಸಂಘದ ಎಲ್ಲ ಎಂಪ್ಲಾಯೀಸ್ ಅವ್ರಿಗೆ, ನಮ್ಮೆಲ್ಲ ಒಂದು ಪತ್ರಕರ್ತ ಮಿತ್ರರಿಗೆ ಎಲ್ರಿಗೂ ಸಹ ನನ್ನ ಒಂದು ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಡಾಕ್ಟರ್ ಬೊಮ್ಮೇಗೌಡ ಆದಂಥ ನಾನು ವಿವಿಪುರಂ ಕಲೆ ಮತ್ತು ವಾಣಿಜ್ಯ ಹಗಲು ಕಾಲೇಜಿನ ಪ್ರಾಂಶುಪಾಲ ಉಪಾಧ್ಯಕ್ಷರಾಗಿರುವಂಥ ಶ್ರೀ ಎಂ ಪುಟ್ಟಸ್ವಾಮಿ ಸರ್ ಅವರು ಸಮಾಜ ಸೇವಕರು, ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಿಜವಾದ ಅರ್ಥದಲ್ಲಿ ಕ್ರಾಂತಿ ಮಾಡಿರುವಂಥವರು. ಜೊತೆಗೆ ಅವರ ಮತ್ತೊಂದು ವಿಶೇಷ ವ್ಯಕ್ತಿತ್ವ ಎಂಥದ್ದು ಅಂತ ಹೇಳಿದ್ರೆ, ಹಲವಾರು ಜನ ಕೆಳಮಧ್ಯಮ ವರ್ಗದವರಿಗೆ ವಿದ್ಯಾಭ್ಯಾಸವನ್ನು ನೀಡೋದ್ರ ಮೂಲಕವಾಗಿ ಅವರು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿರುವಂಥವರು. ಅಂಥವ್ರಿಗೆ ನಾನು ಅವರ ಹುಟ್ಟುಹಬ್ಬದ ದಿನ ಹಾರ್ದಿಕವಾದಂಥ ಶುಭಾಶಯಗಳನ್ನು ಕೋರ್ತೇನೆ. ಕೃಷ್ಣ, ಪ್ರಾಂಶುಪಾಲರು, ವಿವಿಪುರಂ ವಿಜ್ಞಾನ ಕಾಲೇಜು, ರಾಜ್ಯ ಒಕ್ಕಲಿಗ ಸಂಘ. ನಾನು ನಮ್ಮ ಪುಣ್ಯ 2ನೇ ಸಾರಿ ಪ್ರೆಸ್ ಮೀಟ್ ಮುಂದೆ ನಾನು ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರ್ತಾ ಇದ್ದೀನಿ. ಕಳೆದ ಬಾರಿ ನಾನು ಇದನ್ನೇ ಹೇಳಿದ್ದೆ, ಸರ್ಕಾರಗಳು ಮಾಡೋ ಕೆಲಸನ ಒಬ್ಬ ಸಮಾಜಮುಖಿಯಾಗಿ ಶ್ರೀ ಎಂ ಪುಟ್ಟಸ್ವಾಮಿ ಅವರು ನೂರಾರು ಜನಕ್ಕೆ ಅನ್ನದಾತರಾಗಿದ್ದಾರೆ. ಬರೀ ವಿದ್ಯಾದಾತರಲ್ಲ, ಅನ್ನದಾತರು ಕೂಡ ಆಗಿದ್ದಾರೆ. ಸರ್ಕಾರಗಳು ಇವತ್ತು ಕೆಲಸ ಕೊಡೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಅಂಥದ್ರಲ್ಲಿ ತಾವೇ ಒಂದು ಸಂಸ್ಥೆನ ಹುಟ್ಟು ಹಾಕಿ ಸರ್ಕಾರಿ ಕೆಲಸಕ್ಕೆ ಕಾಯ್ದಲೇ ಇವರೇ ನೂರಾರು ಜನಕ್ಕೆ ಕೆಲಸ ಕೊಡುವಂತಹ ದೊಡ್ಡ ಕಾರ್ಯಕ್ಕೆ ಒಂದು ಹೊಣೆಗಾರರಾಗಿದ್ದಾರೆ. ಇಂಥವ್ರಿಗೆ ನೂರಾರು ವರ್ಷ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮೂಲಕ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೊಡ್ತಾರೆ.